ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದ ಮುಜಕ್ಕೆ ಕೊಡಮಡುತ್ತ ಬನ್ನಿಬೆನಿ ಕಥಾಮೃತವ ಯಾರೆಂದುಕೊಂಡಿದ್ದೀರಿ ದ್ವಾರಕೆಗೆ? ತಾವು ಬಲರಾಮರು ಅಲ್ಲವೇ? ಹೌದಲ್ಲವೇ? ಈ ದ್ವಾರಕೆಯಲ್ಲಿ ಯಾದವರ ಈ ಸಾಮ್ರಾಜ್ಯವನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇವೆ. ಹೇಳುವವರು ಕೃಷ್ಣ ಬಲರಾಮ ಎಂಬುದಾಗಿ ಹೇಳ್ತಾರೆ. ದ್ವಾರಕೆಗೆ ಯಾರು ಬಲರಾಮ ಕೃಷ್ಣ ಅಂತ ಹೇಳುವವರು ಕಡಿಮೆ, ಯಾಕಂದರೆ ಅವನದೇ ಪ್ರಸಿದ್ಧಿ ಜಾಸ್ತಿ. ನನ್ನ ತಮ್ಮ ಕೃಷ್ಣ, ರಾಮ ಲಕ್ಷ್ಮಣ ಅಂತ ಹೇಳುವವರು. ಆದರೆ ಈಗ ನಮ್ಮನ್ನು ಬಲರಾಮ ಕೃಷ್ಣ ಅಂತ ಹೇಳುವವರು ಇಲ್ಲ. ಆದರೆ ಅದು ನಮಗೆ ಸಮ್ಮತವಿಲ್ಲ, ಯಾಕಂದರೆ ನಾವು ಅಣ್ಣ ತಮ್ಮ ಚೆನ್ನಾಗಿಯೇ ಇದ್ದೇವೆ. ಈ ಸಾಮ್ರಾಜ್ಯವನ್ನು ಕಟ್ಟಿ ಇಲ್ಲಿಯ ಜನರನ್ನು ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿ ನೋಡಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಸಭೆ ಇಷ್ಟೊಂದು ಜನ ಸೇರಿದ್ದಾರೆ ಇಲ್ಲಿ ಕೇಳಿ, ಇವತ್ತೊಂದು ವಿಷಯ ಇದೆ ತಿಳಿಸುವಂಥದ್ದು. ಏನಂದರೆ ನಮ್ಮ ಈ ರಾಜ್ಯಕ್ಕೆ ಬಂದಂತಹ ಒಬ್ಬರು ಮಹಾಸಂತರು ಬಂದಿದ್ದಾರೆ ಅಂತ ದೂತ ಬಂದು ಹೇಳಿದ. ಬಂದವರನ್ನು ಹಾಗೆ ಬೆಳ್ಳಿಗಾಗ್ತದೆ. ನಾವು ರಾಜರನ್ನು ಹೋಗಿ ಅವರಿಗೆ ನಮಸ್ಕರಿಸಿ ಮಾತನಾಡಿಸಿ ಕರೆದುಕೊಂಡು ಬಂದು ನಮ್ಮ ಅರಮನೆಯ ಪಕ್ಕದಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ನಾವು ಅವರಿಗೆ ಇರಲಿಕ್ಕೆ ವ್ಯವಸ್ಥೆ. ಸ್ವಲ್ಪ ತರುಣ ಸನ್ಯಾಸಿ, ವೈರಾಗ್ಯ ಬೇಗ ಬಂದಿರ್ಬೋದು ಅಂತ ಕಾಣ್ತಿದೆ. ಆದರೂ ಯಾರಾದರೂ ನಮಗೆ ನಮ್ಮ ಪೂಜೆ ಪುನಸ್ಕಾರಕ್ಕೆ ಸಹಕಾರಕ್ಕೆ ಇದ್ದರೆ ಒಳ್ಳೆಯದು, ನಿಮ್ಮ ಕುಟುಂಬದವರಾದರೆ ಒಳ್ಳೆಯದು ಅಂತ ಹೇಳಿದ್ರು. ಯಾಕಂದರೆ ಅನುಗ್ರಹ ಮಾಡ್ತೀವಿ ನಿಮ್ಮ ಕುಟುಂಬಕ್ಕೆ ಅಂತ. ಅದಕ್ಕೆ ಯಾರನ್ನು ನೇಮಿಸುವುದು ಅಂತ ಯೋಚನೆ ಮಾಡಿದ್ರು. ನನ್ನಿಂದ ಆಗಲ್ಲ, ರಾಜ್ಯಭಾರ ನೋಡ್ಕೊಳ್ಬೇಕಲ್ಲ. ತಮ್ಮ ಇದ್ದಾರೆ ಕೃಷ್ಣ, ಅವರನ್ನೆಲ್ಲಾದರೂ ನೇಮಿಸಿದರೆ ನಾಳೆ ಅವನು ಮೇಲೆ ಇರ್ತಾನೆ, ಇವನು ಕೆಳಗಿರ್ತಾನೆ. ಯಾಕಂದರೆ ಎಲ್ರಿಗೂ ಉಪದೇಶ ಮಾಡೋರು. ಅದು ಕೃಷ್ಣ ಆಗಲಿಕ್ಕಿಲ್ಲ. ಇನ್ಯಾರು ತಂಗಿ ಒಬ್ಬಳು ಸುಭದ್ರೆ ಇದ್ದಾಳೆ, ಪ್ರಾಯಕ್ಕೆ ಬಂದವಳು. ಏನೋ ಸೇವೆ ಮಾಡಿ ಒಂದು ಅನುಗ್ರಹ ಮಾಡಿದರೆ ಬೇಗ ಒಳ್ಳೆ ವರ ಸಿಕ್ಕಿ ಮದುವೆ ಆಗ್ಬೋದೇನೋ. ಅದರಿಂದ ಸುಭದ್ರೆಯನ್ನೇ ನೇಮಿಸಿದ್ದೇನೆ ಅವರ ಸಹಕಾರಕ್ಕೆ. ಇಷ್ಟೆಲ್ಲ ಆದರೂ ಕೂಡ ಈ ಕೃಷ್ಣ ಕಾಣಿಸ್ತಾ ಇಲ್ಲಲ್ಲ. ಒಳ್ಳೆಯ ಒಂದು ಕೆಲಸ ಆಗಬೇಕಿದ್ರೆ ಬರಬೇಕಲ್ಲ. ಆದರೆ ಯಾರೋ ಬರುವ ಹಾಗಿದೆಯಲ್ಲ. ಓ ಹೌದಲ್ಲ,
ಏನು ಚೋದ್ಯವಿದೇನೋ ಕೃಷ್ಣನ ಹೀನ ನಿನ್ನ ಗಮನವಿಲ್ಲಿದೆ. ಏನಿದು ಇಷ್ಟೊಂದು ಕಾಣಿಸ್ತಾ ಇಲ್ಲಲ್ಲ ಇಷ್ಟು? ಚೋದ್ಯವಿದೇನೋ ಕೃಷ್ಣನ ಹೀನ ನಿನ್ನ ಗಮನವಿಲ್ಲಿದೆ. ವಾಲಿನಿಯರೆಡೆಗೈದು ತಿಹಬತ ನ್ಯೂನವಾಯ್ತೆ. ಚಾರು ವದನೆಯ ಆಲಯದ ಹೆದ್ದಾರಿಯದಿ ಬರಲೈದಿ ತಡೆವರು. ಚಾರರಿಯರೊಳಿಗಾಲೈದಿದೆ ಭೋರನಿಲ್ಲಿ. ಕೃಷ್ಣ ಏನಿದು? ಏನು ಇಲ್ಲಿಗೆ ಆಗಮನ? ಏನು ವಿಚಿತ್ರ ಕಾಣಿಸ್ತಾ ಇದೆಯಲ್ಲ? ನನ್ನ ಪಾದಾರ ಬಂದರಿಗೆ ನಮಸ್ಕಾರ ಅಣ್ಣ. ಆಹಾ. ಏನಿದು ಅಲ್ಲ ದೊಡ್ಡ ಅಣ್ಣ ಅಂತ ಹೇಳಿ ಹಾ ಸಣ್ಣವನಿಗೆ ಇಷ್ಟೆಲ್ಲ ಹೇಳಬಾರ್ದು ಅಣ್ಣ. ಹಾಗಲ್ಲ, ನೀನ್ ಯಾವಾಗ್ಲೂ ಈ ಕಡೆ ಬರೋದು ಬಹಳ ಕಡಿಮೆ. ಅಲ್ವಾ? ಯಾಕಂದ್ರೆ ಅಲ್ಲಿ ನಿನ್ನ ಹೆಚ್ಚಿನ ಸಂಚಾರ ಇರೋದು ನಾರಿಮಣಿಯರೊಂದಿಗೆ ಅಲ್ವಾ? ಅಲ್ವಾ? ಹಾಗಾಗಿ ಇವತ್ತು ದಾರಿ ತಪ್ಪಿ ಈ ಕಡೆ ಬಂದಿದ್ಯಾ ಅಂತ ಸಂಶಯ ಆಗ್ತದೆ. ದಾರಿ ತಪ್ಪಿ ಬಂದೆಯಾ ಅಂತ ಕೇಳ್ತಾ ಇದೀಯಾ? ಆದ್ರೆ ಇದು ನನ್ನ ತಪ್ಪಲ್ಲ ಅಣ್ಣ. ಆಹಾ. ತಪ್ಪೆಲ್ಲ ನಿನ್ನದೇ. ಯಾಕೆ? ಯಾಕೆ ಅಂದ್ರೆ ಈ ಆಸ್ಥಾನವನ್ನೇ ನೋಡು, ಅದು ಹಾ. ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಅಂತ. ಹೌದು ಯಾವ್ಯಾವ ಪ್ರಾಂತದಿಂದ ಇಲ್ಲಿ ಹಾ. ಬಂದು ನೆರೆದಿದ್ದಾರಲ್ಲ ಇವರೆಲ್ಲ. ಹೌದು. ಇವರ ಜೊತೆಯಲ್ಲಿ ಯಾರಿದ್ದಾರೆ ಅಂತ ನೋಡಿದೀಯ ಅಣ್ಣ? ಯಾರು? ಎಲ್ಲ ಸರಿಯಾಗಿ ನೋಡು. ಹಾ ಅದೆಷ್ಟು ಜನ ಕನ್ಯಾಮಣಿಗಳು ಬಂದು ಕುಳಿತುಕೊಂಡಿದ್ದಾರೆ. ಹೌದಲ್ಲ? ಅಲ್ವಾ? ಆಹಾ. ಅವರು ಹಾಗೆ ಬಂದಿದ್ದಾರೋ? ಹಾ ಬಣ್ಣ ಬಣ್ಣದ ಬಟ್ಟೆಗಳು, ಆಹಾ. ತುಂಬಾ ಆಭರಣಗಳು, ಹೌದು ಹೊಸ ಹೊಸ ವೇಷಭೂಷಣಗಳು, ಹೌದು. ಅವುಗಳನ್ನೆಲ್ಲ ಹಾಕಿಕೊಂಡು ಬಂದಾಗ ಆಹಾ. ಅವರನ್ನೆಲ್ಲ ಸ್ವಲ್ಪ ಹೋಗಿ ಆಹಾ. ಮಾತನಾಡಿ, ಆಹಾ. ಸೌಖ್ಯವೇ, ಆಹಾ. ಆರಾಮಾಗಿದ್ದೀರಾ, ಹಾ. ಮನೆಯಲ್ಲೆಲ್ಲ ಯೋಗಕ್ಷೇಮ ಏನು ಅಂತ ಕೇಳುವುದು ನನ್ನ ಧರ್ಮ. ಹೌದು. ಒಂದು ಕೃಷ್ಣನಾದಂತ ನನಗೆ ಆಹಾ. ಹೆಂಗಳೆಯರ ಮೇಲೆ ಒಂದು ಸ್ವಲ್ಪ ಹೆಚ್ಚಿನ ಆಸಕ್ತಿ. ಆಹಾ. ಅವರನ್ನು ಹೋಗಿ ಮಾತನಾಡಿಸಿ ಬರಬೇಕಂತ ನಾನು ಬಂದಿದ್ದೆ ಹೊರತು ಓಹೋ. ಇದಕ್ಕಾಗಿ ಇಲ್ಲಿ ಬಂದಿಲ್ಲ ಅಂತ ಹೇಳೋದು ತಪ್ಪು ಅಣ್ಣ. ಸರಿ, ಅದು ನಾನು ನಿನ್ನ- ನನ್ನ ಕರ್ತವ್ಯವನ್ನು ಮಾಡ್ಲಿಕ್ಕೆ ಹೋಗಿದ್ದೆ ಅಷ್ಟೇ. ನಿನ್ನ ಸ್ವಭಾವ ಅಲ್ವಾ? ಅಂದ್ರೆ ನೀನು ಅವರ ಹತ್ರ ಹೋಗುತ್ತೆ ಅಂತ ಹೇಳೋದಕ್ಕಿಂತಲೂ ನಿನ್ನನ್ನು ಅವರು ಅವಲಂಬಿಸಿಕೊಂಡು ಬರ್ತಾರೆ. ಅದು ಯಾಕಂದ್ರೆ ನಿಜ 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 ಅಲ್ವಾ? ಆ ಜನ್ಮ ಬ್ರಹ್ಮಚಾರಿ ಅಂತ ನಿನಗೆ ಕರೀತಾರೆ ಆ ಋಷಿಮುನಿಗಳು. ಆದ್ರೆ ನಿನ್ನ ಬ್ರಹ್ಮಚಾರ್ಯ ಏನು ಅಂತ ನಮಗೆ ಅರ್ಥ ಆಗ್ತಿಲ್ಲ. ಆ ಋಷಿಮುನಿಗಳಿಗೆ ಏನು ಅರ್ಥ ಆಗಿದೆಯೋ ನಮಗೆ ಗೊತ್ತಿಲ್ಲ ಇವತ್ತಿಗೆ. ನೋಡಿದೆ ಹಾಗೆ ಅಂತ ಹೇಳಿ ಅದೇನೇ ಇರ್ಲಿ, ಇವತ್ತು ಬಂದ ಕಾರಣ ಆದ್ರೂ ಏನು? ಅಲ್ಲ ಅಣ್ಣ, ನೋಡು, ಅವರನ್ನೆಲ್ಲ ಮಾತಾಡಿಸಿಕೊಂಡು ಆಹಾ. ಸರಿಯಾಗಿ ಮಾತಾಡಿಸ್ಕೊಂಡು ಬರೋಣ ಅಂತ ಮಾಡ್ತಾ ಇದ್ದವನಿಗೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದೇನಲ್ಲ, ಅದಕ್ಕೆ ಏನು ಅಂತ ಒಂದು ನೀವು ಕೇಳ್ಬೇಕು ಅಲ್ವಾ? ಹ್ಮ್. ಅಣ್ಣ, ಏನು ಕೇಳ್ತಾ ಇದ್ದೇನೆ ನಾನು? ಯಾರೋ ಚೋರು ವೇಷದಲ್ಲಿ ಬಂದಂತ ಯಾವುದೋ ಒಂದು ಸನ್ಯಾಸಿಯನ್ನ ಚೋರತನದಿಂದ ಇದಿ ಕುಡಿತನ ಪಾರಮಾರ್ಥವನರಿಯಲಿ. ಚೋರತನದಿಂದ ಇದಿ ಕುಡಿತನ ಪಾರಮಾರ್ಥವನರಿಯಲಿ. ಚೋರತನದಲ್ಲಿ ಬಂದಿದ್ದಾರೆ. ಬಾಲಕೆಗೆ ತಂದೇನಗೈದಿಹೆ ಬೇರೆ ಹದನ. ಸೋದರಿಯವ ನಿತ್ಯ ನಿತ್ಯದ ಪಾದ ಸೇವೆಗೆ ಮೋಹನಾಂಗಿಯ. ಸಾಧು ಪುನಕವನೊಲಿದನಿದು ಸಾದ ಹದನ. ಅಣ್ಣ, ಹಾ. ಏನ್ ಕೇಳ್ತಾ ಇದ್ದೀನಿ ನಾನು? ಏನು? ನಮ್ಮ ನಗರದ ಹೊರಭಾಗದಲ್ಲಿ ಆಹಾ. ಯಾರೋ ಒಬ್ಬ ಸನ್ಯಾಸಿ ಬಂದನಂತೆ. ಓಹೋ. ಅದಕ್ಕೆ ನಮ್ಮ ಅಣ್ಣ ಹೋಗಿ ಅವರನ್ನ ಕರ್ಕೊಂಡು ಒಳಗೆ ಬಂದನಂತೆ. ಆಹಾ. ಆ, ಅಣ್ಣ, ಈಗಿನ ಸಮಯದಲ್ಲಿ ಯಾವ್ದಾರು ಒಬ್ಬ ಸನ್ಯಾಸಿ ಹ್ಮ್. ನಾನು ಸನ್ಯಾಸಿ ಅಂತ ಹೇಳ್ಕೊಂಡು ಬಂದ್ರೆ ಅವರು ನಂಬಲಿಕ್ಕೆ ಆಗ್ತದೆ ಅಣ್ಣ? ಆ? ಇಲ್ವಾ? ಎಲ್ಲವನ್ನೂ ಬಿಟ್ಟಿದ್ದೇನೆ ಅಂತ ಹೇಳಿ ಆಹಾ. ಮೈ ತುಂಬಾ ಬಂಗಾರವನ್ನು ಹಾಕೊಂಡು ಆಹಾ. ಕಿರೀಟವನ್ನು ತಲೆ ಮೇಲೆ ಇಟ್ಟುಕೊಂಡು ಓ. ನಾನು ನಿತ್ಯಾನಂದ ಅಂತ ಹೇಳುವಂತ ಜನಗಳನ್ನು ನಾವು ನೋಡಿಲ್ವೇ? ಆ, ನಿತ್ಯಾನಂದದಲ್ಲೇ ಇರುವವರು. ಇಂಥ ಜನಗಳಿರುವಂತ ಸಮಯದಲ್ಲಿ ಆಹಾ. ಜೊತೆಯಲ್ಲಿ ಅಣ್ಣ ಇನ್ನೊಂದು ವಿಷಯ, ಹಾ. ನೀನು ರಾಜ್ಯ ಭಾರವನ್ನು ಮಾಡ್ತಾ ಇದ್ದೀಯ ನಿಜ,
ಆದ್ರೆ ಕೆಲವೊಂದು ದಕ್ಷಿಣ ಗಡಿಯಿಂದ ಜನರು ನುಸುಳಿಕೊಂಡು ಬರ್ತಾ ಇದ್ದಾರಂತೆ ಅಣ್ಣ. ಓಹೋ, ಹೌದು. ಅಂತ ಬರುವಂತ ಜನರನ್ನಲ್ಲ, ಅವರು ಯಾರು ಏನು ಅಂತ ನಮಗೆ ಗೊತ್ತಿಲ್ಲದೆ ಹಾ. ಹೋಗಿರುವಂತ ಜನರನ್ನು ಸನ್ಯಾಸಿ ಅನ್ನೋರಂತ ಕರೆದುಕೊಂಡು ಮನೆಗೆ ಬಂದು ಕರ್ಕೊಂಡು ಬಂದಿದ್ಯಾ ಆಹಾ. ಅಲ್ವಾ? ಹೌದು. ಹೀಗಿರುವ ಸಂದರ್ಭದಲ್ಲಿ ಆಹಾ. ಅವರನ್ನು ಮನೆಗೆ ಕರ್ಕೊಂಡು ಬಂದ್ರೆ ಅರಮನೆಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿದ್ರೆ ಆಯ್ತು. ಆದರೆ ಅವರಿಗೆ ಕೈಗೆ ಒಂದು 4 ಕಾಸು ಕೊಟ್ಟು ಹೋಗಿ ನೀವು ನಮಸ್ಕಾರ ಮಾಡಿ ಕಳಿಸಬಹುದತ್ತು. ಹಾ. ಅಷ್ಟಕ್ಕಾರ ಬಿಟ್ರ ನೀವು? ಇಲ್ಲ, ಅವರಿಗೆ ವ್ಯವಸ್ಥೆ ಮಾಡಿದ್ದೇನೆ ಪೂಜೆ ಅಲ್ವಾ? ಮಾಡ್ತೀನಿ. ವ್ಯವಸ್ಥೆಯನ್ನ ಯಾರ ಜೊತೆಯಲ್ಲಿ ಮಾಡಿಸಿದ್ದು? ನಮ್ಮ ತಂಗಿ ಸುಭದ್ರೆ. ಸುಭದ್ರೆ ಅಲ್ವಾ? ನಮ್ಮ ಕುಟುಂಬದವಳೆ. ಅವಳು ವಯಸ್ಸಿಗೆ ಬಂದವಳು ಅಣ್ಣ. ಹಾ. ಅವಳನ್ನು ಕರೆದುಕೊಂಡು ಹೋಗಿ ಹಾ. ಯಾರೋ ಯತಿ ಮುನಿಯರು ಅಂತ ಹೇಳುವಂತ ಪ್ರಾಯದಲ್ಲಿರುವಂತ ಒಂದು ಸನ್ಯಾಸಿಯವರ ಹತ್ರ ನೀನು ಸೇವೆಗೆ ಬಿಟ್ಟಿದ್ದೀಯಲ್ಲ, ಬೆಂಕಿ ಮತ್ತು ತುಪ್ಪ ಎರಡನ್ನೂ ಹತ್ತಿರದಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟಿದೀಯ. ನಾಳೆ ಏನಾರು ಆದ್ರೆ ಯಾರ ಗತಿ? ನನಗಂತೂ ಕೇಳಬೇಡ ನೋಡಿ, ಇದೆಲ್ಲ ಈ ಮುಂದೆ ಹೊಣೆ ಏನು ಅನ್ನೋದು ನೀನು ತೀರ್ಮಾನ ಮಾಡಿ. ಓ, ಹೀಗೆ ನಿನ್ನ ಅನುಮಾನ ಇಲ್ಲ ಅಲ್ವಾ? ನಮಗಾಗ್ತದೆ. ನೀನು ಬಹಳ ಜವಾಬ್ದಾರಿ ಉಳ್ಳವನು, ವ್ಯವಹಾರದಲ್ಲಿ ಯೋಚನೆ ಮಾಡುವವರು ಅಂತ ಅಂದ್ಕೊಂಡಿದ್ದೆ. ಆದರೆ ಈ ರೀತಿಯಾಗಿ ಋಷಿ ಮೂಲ ನದಿ ಮೂಲಗಳನ್ನು ಹುಡುಕಬಾರದು ಅಂತ ಹೇಳ್ತಾರೆ. ಹಾಗಿರಬೇಕಿದ್ರೆ ನೀನು ಋಷಿಗಳನ್ನು ಹೀನಾಯವಾಗಿ ಮಾತನಾಡ್ತಾ ಇದ್ದೀನಿ. ಅವರೇನು ಸಾಮಾನ್ಯರು ಅಂದ್ಕೊಂಡಿದ್ದೀನಿ. ಅವರನ್ನು ಮಾತನಾಡಿಸಬೇಕಿದ್ರೆ ನಾವಲ್ಲಿ ಹೋದಾಗ ಧ್ಯಾನದಲ್ಲಿ ಭದ್ರರಾಗಿದ್ದರು. 1 ಗಂಟೆ ಕಾದು ಅವರ ಕಾಲು ಮುಟ್ಟಿ ಮಾತನಾಡಿಸಿದ್ದೇನೆ. ಅವರನ್ನು ಅಷ್ಟು ಸುಲಭವಾಗಿ ನೀನು ಮರುವೇಷದಲ್ಲಿ ಬಂದ್ರು ಹೇಳ್ತಾ ಇದೆಯಲ್ಲ, ಅದು ಸರಿಯೇ ನಿನಗೆ. ಆದ್ರಿಂದ ನೀನು ಹೇಳುವುದೇನೋ ಸರಿ, ಅಂದ್ರೆ ನಿನ್ನ ಯೋಚನೆ ಆ ರೀತಿಯೇ ನಡೀತದೆ ಬಿಡು. ಅವರ ಪೂರ್ವಾಪರದ ಯೋಚನೆ ಮಾಡಿಲ್ಲ. ನೀನು ಹೇಳ್ತಾ ಇರೋದು ರಾವಣ ಸನ್ಯಾಸಿಯಾಗಿ ಮತ್ತು ಸೀತೆಯನ್ನು ಎತ್ತಿಕೊಂಡು ಹೋದ ಅನುಮಾನ ನಿನಗಿರ್ಬೋದು. ನಮ್ಮ ಎದುರಿಗೆ ಕಥೆ ಇದೆ, ಸೀತಾಪಹರಣದಲ್ಲಿ ಬಂದಿರುವಂತ ರಾವಣ ಅವನು ವೇಷ ಹಾಕಿಕೊಂಡು ಬಂದವನಲ್ಲವೇ. ಆದ್ರೆ ಇಲ್ಲಿ ಇವರು ಬಂದು ಎಷ್ಟೊಂದು ದಿವಸಗಳಿಂದ ಇಲ್ಲಿ ಧ್ಯಾನಭಕ್ತರಾಗಿದ್ದಾರೆ. ಅದನ್ನೆಲ್ಲ ನೋಡಿ ಯೋಚಿಸಿ ಬಂದಿದ್ದೇವೆ. ರಾಜ್ಯಭಾರ ಮಾಡುವ ನಮಗೆ ಅಷ್ಟು ಜವಾಬ್ದಾರಿ ಇಲ್ಲ ಎಂಬುದಾಗಿ ನೀನು ಯೋಚಿಸಬೇಡ. ಆದ್ರಿಂದ ಇದರ ಜವಾಬ್ದಾರಿ ನನಗೆ ಬಿಡು. ನೀನು ಇಲ್ಲಿಂದ ಹೊರಡುವುದು ಒಳ್ಳೆಯದು ಅಂತ ಕಾಣ್ತದೆ. ಹೌದಾ? ನಾಳೆ ಏನೇ ಆದರೂ ಅದರ ಹೊಣೆ ನೀನು ಅಂತ ಒಪ್ಕೊಂಡಿದ್ದೆ. ಖಂಡಿತವಾಗಿ ಅಲ್ವಾ? ಅಷ್ಟಾದ್ರೆ ಆಯ್ತು. ನೀನು ಹೊಣೆ ಅಂದ ಮೇಲೆ ನನಗೆ ಯಾಕೆ ಚಿಂತೆ? ಸರಿ, ರೆಡಿಯಾಗಿದೆ. ಕೃಷ್ಣನನ್ನು ಕಳಿಸಿ ಆಯ್ತು. ಆದ್ರೆ ಪ್ರಾಯಕ್ಕೆ ಬಂದವಳು ಸುಭದ್ರೆ ಅವನು ಹೇಳಿದಾಗೆ. ಆದ್ರಿಂದ ಮೊದಲೇ ಯೋಚಿಸಿದಾಗೆ ಬೇಗ ಮದುವೆ ಮಾಡಿಬಿಡುವುದು ಒಳ್ಳೇದಾ ಅಂತ ಅಲ್ವಾ? ಹಾಗಾಗಿ ಹೇಳಿದ ಹಾಗೆ ನಮ್ಮ ದುರ್ಯೋಧನನಿಗೆ ಒಂದು ಪತ್ರವನ್ನು ಕಳಿಸಿಬಿಡ್ತೇನಂತೆ. ದಿಬ್ಬಣ ಸಹಿತ ಎಲ್ಲಿ ಬರಬೇಕು, ನಾಳೆ ಬರಬೇಕು ಮದುವೆಗೆ ಅಂತ ಹೇಳಿ. ಯಾರಲ್ಲಿ ಈ ಪತ್ರವನ್ನು ತೆಗೆದುಕೊಂಡು ಹೋಗಿ ಆ ಹಸ್ತಿನಾಪುರದ ಸುಯೋಧನನಿಗೆ ಭೂಪತಿಗೆ ಮುಟ್ಟಿಸಬೇಕು. ತೆಗೆದುಕೊಂಡು ಹೋಗಿ 3 ಪ್ರದಕ್ಷಿಣೆ ಬರುವಳು, ಮೇಲೊಂದು ಸುಮವಾಚಾರು ಯೋಗಿಯ ಶಿರಗಿಡುವಳು, ನೀರೆ ಕೈಯ ಜೋಡಿಸುವಳು, ಪ್ರಾರ್ಥಿಸುವ ಪಾದಾರವಿಂದ ಕುಂದಿಸುವಳು, ಮಂದಹಾಸದಿಂದ ನಡೆ ತಂದಳು ಸೌಭದ್ರಾದೇವಿ. ನನ್ನ ಹಿರಿಯಣ್ಣ ಬಲರಾಮನ ಆಜ್ಞೆಯಂತೆ
ದ್ವಾರಕೆಗೆ ಬಂದಿರುವಂತಹ ಮಹಾತ್ಮರನ್ನು ದಿನನಿತ್ಯವೂ ಪೂಜಿಸುತ್ತಾ ಇದ್ದೇನೆ. ದ್ವಾರಕೆಯ ಯುವರಾಣಿಯಾದರೂ ಏನೂ ಪ್ರಶ್ನೆಯನ್ನು ಕೇಳದೆ ಅವರನ್ನು ಪೂಜಿಸುತ್ತಿದ್ದೇನೆ. ಆದರೆ ನನ್ನ ಮನಸ್ಸು ಸುಯೋಧನರೊಂದಿಗೆ ನನ್ನ ಮದುವೆಯನ್ನು ನಿಶ್ಚಯ ಮಾಡಿದ್ದಾನೆ. ನನ್ನನ್ನು ಕೇಳಲೇ ಇಲ್ಲ. ಸೊ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಯಾರೂ ಕೇಳಲಿಲ್ಲಲ್ಲ. ಯಾಕೆ ಕನ್ಯೆ, ಏನಾಯಿತು? ಕುರುಪತಿಯಾದ ದುರ್ಯೋಧನರೊಂದಿಗೆ ನನ್ನ ವಿವಾಹವನ್ನು ನನ್ನ ಅಣ್ಣ ಬಲರಾಮ ನಿಶ್ಚಯಿಸಿದ್ದಾನಂತೆ. ಆದರೆ ಅವರು ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳಲೇ ಇಲ್ಲ. ಹೌದೇ, ಇನ್ನೇನು ಮಾಡ್ತೀನಿ? ನನ್ನ ಪ್ರೀತಿ ಅಣ್ಣನಾದ ಕೃಷ್ಣನನ್ನು ಒಮ್ಮೆ ಭೇಟಿಯಾಗಿ ಅವನಲ್ಲಿ ನನ್ನ ಸಂಕಟವನ್ನು ಹೇಳಿಕೊಳ್ಳುತ್ತೇನೆ. ಅವನಾದರೂ ಏನೋ ಉಪಾಯ ಮಾಡಿ ನನ್ನ ಮದುವೆಯನ್ನು ನಿಲ್ಲಿಸಬಹುದೇನೋ ನೋಡೋಣ. ಸೋದರಿಯ ಬರ ವೀಕ್ಷಿಸುವುದನನ್ನು ಕುಳ್ಳಿರಿಸಿ ಮುಟ್ಟಿಸಿ, ಸೋದರಿಯ ಬರ ವೀಕ್ಷಿಸುವುದನನ್ನು ಕುಳ್ಳಿರಿಸಿ ಮುಟ್ಟಿಸಿ, ತಂಗಿ ಖೇದವಿಂದೇ ನೆನಲು ಬೇಡಳು ಪಾದ ಕೆರಗಿ. ಅಣ್ಣ ಲಾಲಿಸು ನಾಳೆಯಲಿ ಹಿರಿಯಣ್ಣ ಕೌರವ ನಿಂಗೆ ಪರಿಣಯ, ನನ್ನನೆ ಸಗುವನೆಂಬ ವಾರತೆಯನ್ನರಿತೆನು. ತಂಗಿ ಸುಭದ್ರೆ, ಏನಾಯ್ತು ತಂಗಿ, ಏನಾಯ್ತು? ಯಾವತ್ತು ನೋಡಿದ್ರು ಮುಖದಲ್ಲಿ ನಗು, ನಡಿಗೆಯಲ್ಲಿ ಉತ್ಸಾಹ, ಯಾವತ್ತು ಕುಣಿದಾಡಿಕೊಂಡು ಬರ್ತಾ ಇದ್ದಂತ ಹುಡುಗಿ ನೀನು ಇವತ್ತು ಯಾಕೆ ದುಃಖದ ಛಾಯೆ ತುಂಬಿದೆಯಲ್ಲ ನಿನ್ನ ಮುಖದಲ್ಲಿ? ಏನಾಯ್ತು ತಂಗಿ, ಏನಾಯ್ತು? ವಂದಿಸಿಕೊಂಡಿದ್ದೇನೆ ಅಣ್ಣ, ಕೇಳು ನನ್ನ ವ್ಯಥೆಯನ್ನು. ದುರುಳ ಕೌರವ ಎನ್ನ ಹಿರಿಯಣ್ಣನೆ ಸಗುವ ಪರಿಣಯ ಕಾಲದಲ್ಲಿ ಹಿರಿಯಣ್ಣ ಬಲರಾಮ ನನ್ನ ವಿವಾಹವನ್ನು ಆ ದುರುಳ ಕೌರವನೊಂದಿಗೆ ನಿಶ್ಚಯಿಸಿದ್ದು ಕೇಳಿಬಂತು. ಅಣ್ಣ ಕೃಷ್ಣ, ನಿನಗೆ ಅದು ವಿಷಯವಿಲ್ಲದೆ. ಓಹೋ, ನಿನ್ನ ಮದುವೆಯ ವಿಷಯ ಗೊತ್ತಾಯ್ತು ತಂಗಿ, ಗೊತ್ತಾಯ್ತು. ಕೌರವನ ಜೊತೆ ಮಾಡಲಿಕ್ಕಾಗಿ ನಿರ್ಧರಿಸಿಯಾಗಿದೆ. ಹೇಳು ತಂಗಿ, ಏನಾಯ್ತು? ನನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಯಾರೂ ಕೇಳಲಿಲ್ಲ. ಅಣ್ಣ ಕೃಷ್ಣ, ನೀನು ನನ್ನ ಪ್ರೀತಿ ಅಣ್ಣ, ನೀನಾದರೂ ಕೇಳಬಹುದಿತ್ತಲ್ಲವೇ? ಕೇಳಬಹುದಿತ್ತು ಅಂತ ನಾನು ನಿನ್ನ ಹತ್ರ ಬರೋಣ ಅಂದ್ಕೊಂಡಿದ್ದೆ. ಆದರೆ ಅಣ್ಣನೇ ನಿರ್ಧರಿಸಿ ಹಾಗೆ ಆಯ್ತಲ್ಲ, ನಿನಗೂ ಕೂಡ ಖುಷಿ ಇರಬಹುದು ಅಂದ್ಕೊಂಡಿದ್ದೆ. ಏನಾಯ್ತು ತಂಗಿ? ಆ ದುರುಳ ಕೌರವನನ್ನು ಮದುವೆಯಾಗುವುದಕ್ಕಿಂತ ನಾನು ನಿನ್ನ ಕಣ್ಣ ಮುಂದೆ ನನ್ನ ಪ್ರಾಣವನ್ನೇ ತ್ಯಾಗ ಮಾಡುವುದು ಸರಿ ಅನಿಸುತ್ತಾ ಇದೆ ಅಣ್ಣ. ಓಹೋ ಹೋ ಹೋ, ಹೀಗಿದೆಯಾ ವಿಷಯ? ನೋಡಿ, ಈ ಹೆಣ್ಣು ಮಕ್ಕಳ ವಿಷಯವೇ ಇಷ್ಟು. ಮದುವೆ ಮಾಡುವುದಕ್ಕಿಂತ ಮೊದಲು ನಮ್ಮ ಹತ್ರ ಬಂದು ಮದುವೆ ಬೇಕೋ ಬೇಡ ಅಂತ ಸರಿಯಾಗಿ ಹೇಳಿದರೆ ಏನಾದರೂ ಮಾಡ್ಬೋದು. ಕಡೆಯ ಸಮಯದಲ್ಲಿ ಬಂದು ಮದುವೆ ಬೇಡ ಅಂತ ಹೇಳಿದರೆ ನಾವಾದರೂ ಮಾಡುವುದಾದ್ರೂ ಏನು? ತಂಗಿ,
ಆದಮೇಲೆ ಸಾಯ್ತೇನೆ ಅನ್ನೋರು ಬಹಳ ಜನ ಇದ್ದಾರೆ. ನೀನು ಮದುವೆಗಿಂತ ಮೊದಲೇನೆ ಸಾಯ್ತೆ ಅಂತ ಹೇಳ್ತಾ ಇದ್ದೀಯಲ್ಲ, ಆಗಲಿ, ನಿನಗೆ ಬೇಡ ಅವನು, ಗೌರವ ಬೇಡ ಅಂತ ಆಯ್ತು. ಆದರೆ ಒಬ್ಬ ಬೇಡ ಅಂತ ಹೇಳಬೇಕಿದ್ರೆ ಇನ್ನೊಬ್ಬ ಯಾರೋ ಇದ್ದಾನೆ ಅಂತಲ್ಲ. ಹಾಗಿದ್ದಾಗ ನಿನ್ನ ಮನಸ್ಸಿನಲ್ಲಿ ಯಾರಿದ್ದಾರೆ ತಂಗಿ? ಈ ವಿಚಾರದ ಬಗ್ಗೆ ಮಾತನಾಡಲು ನನಗೆ ತುಂಬಾ ನಾಚಿಕೆ ಆಗುತ್ತಾ ಇದೆ ಅಣ್ಣ. ಆದರೆ ನನ್ನ ಹೃದಯದಲ್ಲಿ ಏನಿದೆ ಅಂತ ನಾನು ಹೇಳಿಕೊಳ್ಳಲೇಬೇಕು. ನನ್ನ ಮನಸ್ಸನ್ನು ನಾನು ಈಗಾಗಲೇ 3 ಲೋಕದ ಗಂಡನಾದ ಪಾರ್ಥನಿಗೆ ಕೊಟ್ಟು ಬಿಟ್ಟಿದ್ದೇನೆ. ಇನ್ನು ಮುಂದೆ ಅವನೇ ನನ್ನನ್ನು ಉಳಿಸಬೇಕು. ಹರೆಯಲಿ ವೈವಾಹ ರಚನೆಯ ಕಾಲದಲ್ಲಿ ಪಾರ್ಥನನು ನಿನಗನು ಹೋಲಿಸುವ ಬೆರಮಾಳ್ಪೆ ನಂಬಿಕೋ ಎಂದು ಕಳುಹಿಸುತ್ತ ಶ್ರೀರಾಮನು ಹೊರಟುವೆ ಗದಿ ಕಾಲು ನಡೆಯಲು ಬಂದು ನರನೊಳು ಬೇಡಿ ವೃತ್ತಾಂತವನು ಮರಳಿದ ಮನದಿ ಹರುಷಿಸುತ್ತ ತಂಗಿ, ಏನು ಅಣ್ಣ? ಅರ್ಜುನನಿಗೆ ಮೇಲೆ ನಿನಗೆ ಮನಸ್ಸು ಅಂತ ಆಯ್ತು. ಓಹೋ, ಅರ್ಜುನನೇನು ನಮ್ಮ ದೂರದವನೇನಲ್ಲ, ಸೋದರತ್ತೆಯ ಮಗ. ಅವನ ಜೊತೆ ಮದುವೆ ಮಾಡುವುದೇನೋ ತೊಂದರೆ ಏನಲ್ಲ, ಮಾಡಬಹುದು. ಆದರೂ ಸಹಿತ ನೀನು ಕೌರವನಿಗೆ ಏನು ಹೇಳ್ತಾ ಇದೀಯ ಅಂತ ಕೇಳ್ಕೊತಾ ಇದ್ದೆ, ನೋಡ್ತಾ ಇದ್ದೆ. ಕೌರವನಿಗೆ ನನ್ನ ಕರುಮಣಿ ಮಾಲೀಕ ನೀನಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ? ಅದು ಸರಿ. ಈಗ ನನ್ನ ಕರಿಮಣಿ ಮಾಲೀಕ ನೀನಲ್ಲ ಅಂತಂದ್ರೆ ನಿನ್ನಲ್ಲ ಯಾರು ಅಂತ ತಿಳ್ಕೊಂಡ್ರೆ ಅವನ್ಯಾರು? ಅರ್ಜುನ್. ಓಹೋ, ಹೀಗಿದೆ ವಿಷಯ. ತಂಗಿ, ನಿನಗೆ ಮದುವೆ ಮಾಡಿಸುವಂತ ಒಂದು ಹೊಣೆಯನ್ನ ನಿನ್ನ ಸಣ್ಣ ಅಣ್ಣನಾದಂತ ನಾನು ಮಾಡಿಸಲೇಬೇಕಲ್ವೇ? ತಂಗಿ, ನಾಳೆ ನೀನು ಯಾವ ವರಮಾಲೆಯನ್ನು ಹಿಡ್ಕೊಂಡು ಬರ್ತೀಯೋ ಆ ಸಮಯದಲ್ಲಿ ನಿನ್ನ ಎದುರಿನಲ್ಲಿ ಆ ಪ್ರಾರ್ಥನೆ ಇರುವಂತೆ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ನಿಶ್ಚಿಂತರಾಗಿ ಹೋಗಿ ಬಾ ತಂಗಿ, ಹೋಗಿ. ಇವಾಗ ನನಗೆ ತುಂಬಾ ಸಂತೋಷವಾಯಿತು. ಸರಿ ಅಣ್ಣ, ನಾನೊಂದು ಹೋಗಿ ಬರುತ್ತೇನೆ. ಶುಭವಾಗಲಿ. ಓಹೋ, ನಾನು ಕೃಷ್ಣ ಅಂತ ಬಹಳ ಜನ ಹೇಳ್ತಾರೆ. ನನಗೆ ಬಹಳಷ್ಟು ನಾಮಕರಣಗಳು ಇದ್ದಾವೆ. ಒಂದು ನಾಮಕರಣ ಏನು ಅಂತಂದ್ರೆ ಸೂತ್ರಧಾರಿ ಅಂತ. ಕಪಟ ನಾಟಕ ಸೂತ್ರಧಾರಿ ಅಂತಲೂ ಕಳೆದಿರಬಹುದು, ಆದರೂ ಸೂತ್ರಧಾರಿ ಅಂತ ಒಂದು ಇದೆ. ಈಗ ನಾನು ಏನು ಮಾಡಿದ್ದೇನೆ ಅಂದ್ರೆ, ನನ್ನ ತಂಗಿಯ ಮದುವೆ ಆ ಕೌರವನ ಜೊತೆ ಆಗಬಾರದು ಅಂತ ನನಗೆ ಮೊದಲಿಂದಲೂ ಮನಸ್ಸಿತ್ತು. ಜೊತೆಯಲ್ಲಿ ಅರ್ಜುನ ಮತ್ತು ಸುಭದ್ರೆಯರು ತಮ್ಮ ನಡುವೆ ಒಂದು ಮೋಹದ ಸಂಬಂಧವನ್ನು ಬೆಳೆಸಿಕೊಳ್ತಾ ಇದ್ದಾರೆ ಅಂತಲೂ ಗೊತ್ತಿತ್ತು. ಇದಕ್ಕಾಗಿ ಅರ್ಜುನನನ್ನು ಕರೆದಿತ್ತು ಅರಮನೆಯಲ್ಲಿ ಕಳ್ಳ ಸನ್ಯಾಸಿಯಾಗಿ ಇರಿಸಿದ್ದೇನೆ. ಜೊತೆಯಲ್ಲಿ ಅವನ ಸೇವೆಗಾಗಿ ನನ್ನ ತಂಗಿಯಾದ ಸುಭದ್ರೆಯನ್ನೇ ನೇಮಿಸುವಂತೆ ಮಾಡಿಸಿದ್ದೇನೆ. ಅದನ್ನು ನನ್ನ ಅಣ್ಣನ ಮುಖಾಂತರವಾಗಿ. ಅವರ ನಡುವೆ ಏನೇ ಆದರೂ ತಾನೇ ಹೊಣೆ ಅಂತ ನನ್ನ ಅಣ್ಣನೂ ಒಪ್ಪಿಕೊಂಡಿದ್ದಾನೆ. ಜೊತೆಯಲ್ಲಿ ಇದಷ್ಟು ಸಾಕಾಗಬಾರದು ಅಂತ ನನ್ನ ಅಣ್ಣನ ಮುಖಾಂತರ ಕೌರವರಿಗೆ ಮುಖಭಂಗ ಮಾಡಲು ಅವರಿಗೆ ಆಮಂತ್ರಣವನ್ನು ಕೊಟ್ಟು ಮದುವೆ ದಿಬ್ಬಣದ ಜೊತೆಯಲ್ಲಿ ಬನ್ನಿ ಅಂತ ಹೇಳುವಂತಹ ಒಂದು ಆಹ್ವಾನವೂ ಹೋಗಿದೆ. ಈ ಸಮಯದಲ್ಲಿ ರಂಗ ಸಜ್ಜಿಕೆ ಅಂತೂ ಶುರುವಾಗಿದೆ. ಮುಂದೇನಾಗುತ್ತದೆ ನೋಡೋಣ. ಬಲನಯುಳ ಸುಭದ್ರೆಯೂ ಚೆಲುವ ಸುಮಗಳ ಮಾಲಿಕೆಯೂ ಸಹಿತೊಲವಿ ನಡೆ ತಂದು ಭೂಮಿಯ ಪಾದ ಗರ್ಭಿಸುತ್ತ ಅಳುತ್ತ ಸುಯ್ದು ಕೊರಳುವ ಜಲಜಮುಖಿ ಸೌಭದ್ರೆಯಳ
ಯಾವಾಗಲೂ ನಗು ಮುಖದಲ್ಲಿ ಇರುವ ನೀನು ಇವತ್ತು ಅಳುತ್ತಾ ದುಃಖದಿಂದ ಕಾಣಿಸ್ತಿದೆಯಲ್ಲ, ಏನು ಸಮಾಚಾರ? ನನ್ನ ಹಿರಿಯಣ್ಣನಾದ ಬಲರಾಮನು ನನ್ನ ಮದುವೆಯನ್ನು ಕುರುಪತಿಯಾದ ಸುಯೋಧನನೊಂದಿಗೆ ನಿಶ್ಚಯಿಸಿದ್ದಾನೆ. ಇದರಿಂದ ನನ್ನ ಮನಸ್ಸು ತುಂಬ ವಿಚಲಿತವಾಗಿದೆ. ಓಹೋ, ಶುಭ ವಾರ್ತೆ. ಗುರು ಭೂಪತಿಯಾದಂತಹ ಕೌರವ ನಿನ್ಗೆ ಸರಿಯಾದ ವರನೇ ಸರಿ. ಇದರಲ್ಲಿ ದುಃಖಿಸುವ ವಿಷಯ ಏನು? ಹರಿಯನ್ನೊಳೆಂದ ನರವರನಾಹತೆರದಿಂದ ಹರಿಯನ್ನೊಳೆಂದ ನರವರನಾಹತೆರದಿಂದ ವಿರಚಿಸುವೆನೆಂದನದು ಬರಿದಾಯ್ತು ಮಹಾಯೋಗಿ ವರ ನಿನ್ನೆ ನರನಿನಗೆ ವರನಾಹತೆರದಿಂದ ಹರಸಬೇಕೆಂದೆರಗಲು ಹರ ಸೆಳೆದು ಬಿಗಿದಪ್ಪಿ ಕರುಣದಿಂದಳಿಸಲು ತರಳ ಈಕ್ಷಿಸಲಾಗ ಸ್ಥಿರ ಪಾರ್ಥ ನಿಂದಿರಲು ಬೆರೆವ ಸುಮಮಾಲೆಯಂ ಹೊರಳಿಗಿಟ್ಟು ಅರ್ಜುನನ ಭರಿಸಿದಳ್ ಸಂಭ್ರಮಗಳು. ಸ್ವಾಮಿ, ನನ್ನ ಮನಸ್ಸನ್ನು ನಾನು ಈಗಾಗಲೇ ನನ್ನ ಅಣ್ಣನ ಮಿತ್ರನಾದ ಹಾಗೂ ಧನುರ್ಧಾರಿಯಾದ ಅರ್ಜುನನಿಗೆ ಕೊಟ್ಟುಬಿಟ್ಟಿದ್ದೇನೆ. ನನ್ನ ಅಣ್ಣನೇನೋ ನನ್ನ ಮದುವೆಯನ್ನು ಪಾರ್ಥನ ಜೊತೆ ಮಾಡುತ್ತೇನೆ ಎಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಆದರೆ ನನಗೆ ಯಾಕೋ ಅದು ನಡೆಯುವಂತೆ ಕಾಣಿಸುತ್ತಿಲ್ಲ. ನನ್ನ ಮದುವೆ ಪಾರ್ಥನ ಜೊತೆ ಆಗಲಿ ಎಂದ ಆಶೀರ್ವಾದ ಮಾಡಿ ಸ್ವಾಮಿ. ನಾರಿಮಣಿ, ನಿನ್ನ ಪ್ರೀತಿಗೆ ಸೋತಿದ್ದೀನಿ. ನೋಡು ನಾನು ಯಾರೇ ಎಂದು. ನಿನ್ನ ಪ್ರೀತಿಯ ಪಾರ್ಥ ನಿನ್ನ ಎದುರೇ ಇದ್ದೇನೆ ಅಲ್ಲ, ನಿನ್ನನ್ನು ತಪ್ಪಿಕೊಂಡಿದ್ದೇನೆ ನೋಡು. ಪ್ರಿಯತಮ, ಎಂಥ ಸಂತೋಷದ ವಿಷಯ ಇದು. ಇಷ್ಟು ದಿನ ನೀವೇ ಅರ್ಜುನನೆಂದು ನನಗೆ ತಿಳಿಯದೇ ಹೋಯಿತಲ್ಲ. ಈ ಹೂಹಾರವನ್ನು ನಿಮ್ಮ ಕೊರಳಿಗೆ ಸಂತೋಷದಿಂದ ಅರ್ಪಿಸುತ್ತಿದ್ದೇನೆ. ಇನ್ನು ಮುಂದೆ ನೀವೇ ನನ್ನ ಪತಿ. ಬಲು ಸತ್ವದಿಂ ಸೆಣಸಾಡಲದ್ಭುತವಾಯ್ತು ಧುರದಂದ ವಾರ್ತೆಯನ್ನು ತಿಳಿದ ಎಡೆಗೆ ಪುರುಷೋತ್ತಮನು ನಡೆದಂದು ಮಧ್ಯದಲ್ಲಿ ನಿತ್ತು ಪಾರ್ಥನ ತಿಳಿಸಿ ತನ್ನಗ್ರಜ ನುಡಿತೆಂದ ಏನೆಲ್ಲ ನಡೆಯಬೇಕು? ಇವತ್ತಿನ ಈ ಒಂದು ದಿನದಲ್ಲಿ ನಡೆದಂತಹ ಘಟನೆಗಳನ್ನು ನೋಡಿದರೆ ಏನಿದು ಅಂತ ಆಶ್ಚರ್ಯ ನಡೀತಾ ಇದೆ. ಯಾಕಂದ್ರೆ ಆ ಸುಯೋಧನನಿಗೆ ಪತ್ರ ಕಳಿಸಿದ್ದೆ, ಬಾ ದಿಬ್ಬಣವನ್ನು ಸೇರಿಕೊಂಡು ಬಾ ಎಂಬುದಾಗಿ. ಅವನು ಧೈರ್ಯಕ್ಕೆ ಇರಲಿ ಅಂತ ಹೇಳಿ ಆ ಮಾಗಧ ಜರಾಸಂಧನನ್ನು ಬೇರೆ ಒಟ್ಟಿಗೆ ಕರೆದುಕೊಂಡು ಬಂದ. ಆದರೆ ಏನಾಯ್ತು, ಒಂದು ನೋಡಿದ ಸುಭದ್ರೇ ಇಲ್ಲ ಇಲ್ಲಿ. ಅಲ್ಲಿ ಆ ಯತಿಗಳ ಸೇವೆಗೆ ಹೋದವಳು ಅಲ್ಲಿಯೇ ಬಾಕಿ ಬರಲೇ ಇಲ್ಲ. ಆಮೇಲೆ ಸುದ್ದಿ ಬಂತು, ಏನು ಮಾನ ಹಾಕಿ ಬಿಟ್ಟಿದ್ದಾಳಂತೆ ಆ ಯತಿಗಳಿಗೆ. ಆಮೇಲೆ ನೋಡಿದ್ರೆ ಆ ಯತಿ ಯಾರು? ಅರ್ಜುನ. ಅರ್ಜುನ ಎಂಬುದಾಗಿ ತಿಳಿದು ಇಷ್ಟೆಲ್ಲ ನಡೆದಾಗ ಮಾಗಧ ಸುಮ್ಮನಿದ್ದಾನೆ. ಹೋಗಿ ಅರ್ಜುನನನ್ನು ಯುದ್ಧಕ್ಕೆ ಆಹ್ವಾನಿಸಿ ಆ ಯುದ್ಧದಲ್ಲಿ ಅರ್ಜುನನ ಬಾಣದ ಸುರಿಮಳೆಗೆ ಅವನು ಬದುಕ್ತಾನೆ, ಸೋತು ಬಿಟ್ಟು. ಹಾಗೆಂತೇಳಿ ನಾನು ಬಿಟ್ಟರೆ ಅರ್ಜುನ ಎಲ್ಲಿ ನಿನ್ನನ್ನು ಕೊಂದು ಸುಯೋಧನಿಗೆ ಸುಭದ್ರೆಯನ್ನಿಟ್ಟು ಮದುವೆ ಮಾಡ್ತೇನೆ. ನಿಲ್ಲು ಅಣ್ಣ, ನಿಲ್ಲು ನಿಲ್ಲು. ಕೃಷ್ಣ, ನೀನಿಲ್ಲಿ ಏನಿದು? ಏನ್ ನಡೀತಾ ಇದೆ ಇಲ್ಲಿ ಅಣ್ಣ? ಯಾತ ಕೀಲಿತು ಕಲಹ ಬಂದು ಕಣ್ಣದೇವಾ ಯಾತ ಕೀಲಿತು ಕಲಹ ಬಂದು ಕಣ್ಣದೇವಾ ಆ
ಅಲ್ಲಿ ಅದೇ ಇದು ಯಾರದೋ ಕುತಂತ್ರ ಇರಬೇಕು ಅಂತಾನೆ ಕಾಣ್ತಾ ಉಂಟು ನಮಗೆ. ಕುತಂತ್ರವೇ ಇರ್ಬೋದು ಈಗ ಸನ್ಯಾಸಿಯಾಗಿ ಬಂದಂತಹ ಇವನು ಆಹಾ ಆರ್ಥನೆಂಬುದಾಗಿ ನಮಗೆ ತಿಳಿಯಲೇ ಹೋಯ್ತಲ್ಲ. ಓಹೋ ನೀನೇನೋ ಅವತ್ತು ಅನುಮಾನಿಸಿದೆ, ಆದ್ರೆ ನಾವು ನಂಬಲಿಲ್ಲ. ಆದ್ರೆ ಇವತ್ತಿನ ಕಾಲ ಹೀಗಿದೆ ನೋಡಿ. ನೋಡಿ ಹೌದಾ? ಅಷ್ಟೇ ಅಲ್ಲ, ಮುಂದೆ ಯಾರಾದರೂ ಹಾ. ಈ ವಿಷಯದಲ್ಲಿ ಸನ್ಯಾಸಿ ಅರ್ಜುನ ಸನ್ಯಾಸಿ ಅಂತ ಮಾಡಬಹುದು ನೋಡಿ. ಅಲ್ವಾ? ಏನೋ ಆಗುವಂತ ಇದೆ. ಇಲ್ಲಿ ಏನೋ ನಡೆದಿದೆ. ಇಲ್ಲಿ ಏನೇ ಇರಲಿ, ಹಾ ಇವರಿಬ್ಬರ ನಡುವೆ ಹಾ ಮಾಲೆಗಳ ವ್ಯವಹಾರ ನಡೆದಿದೆ. ಓಹೋ ಗಾಂಧರ್ವ ವಿವಾಹ. ಮಾಲೆಗಳನ್ನು ಹಾಕೊಂಡಿದ್ದಾರೆ ನೋಡು. ನಾವು ಸುಯೋಧನನಿಗೆ ಮಾಡಿದಂತಹ ಮಾಲೆಗಳು ಅರ್ಜುನನ ಕೊರಳಲ್ಲಿ ಬಿದ್ದಿದೆ. ಇದು ಓಹೋ. ಸರಿಯಲ್ಲ ನೋಡು. ಆದ್ರಿಂದ ಆಹಾ ಯುದ್ಧ ಮಾಡುವಂತ ಈ ಅರ್ಜುನನನ್ನು ಸೋಲಿಸಿ ಹಾ. ಸುಯೋಧನಿಗೆ ಇವನನ್ನು ಬಿಟ್ಟು ಮದುವೆ ಮಾಡುವಂತ ಹೊರಟಿದೆ. ನಿಲ್ಲು ಅಣ್ಣ ದೇವಾ. ನೋಡು, ಹಾ ಪ್ರೇಮ ವಿವಾಹಕ್ಕೆ ನಾವು ಏನಾದರೂ ತೊಂದರೆ ಮಾಡೋದಿದ್ರೆ ಮದುವೆ ಆಗೋದಕ್ಕಿಂತ ಮೊದಲೇ ಮಾಡಬೇಕು. ಓಹೋ, ಮದುವೆ ಆದ ನಂತರ ಅದಕ್ಕಾಗಿ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಪ್ರೇಮ ವಿವಾಹಗಳಿಗೆ ಒಪ್ಪಿಗೆ ಅಂತ ಇತ್ತು. ಪ್ರೇಮ ವಿವಾಹ ನನಗೆ ಹೇಳ್ಕೊಡ್ಬೇಕಣ್ಣ. ರುಕ್ಮಿಣಿಯನ್ನು ಆರಿಸಿಕೊಂಡು ಬಂದವನಲ್ವ ನೀನು? ಅಲ್ವಾ? ಅಲ್ವಾ? ಹೀಗಿರುವಂತಹ ಸಮಯದಲ್ಲಿ ಹಾ ನಾನೇ ಈ ಗಾಂಧರ್ವ ವಿವಾಹವನ್ನು ಆಗಿರುವಂತಹ ಸಮಯದಲ್ಲಿ ಹಾ. ನನ್ನ ತಂಗಿ ಆಗಿರೋದ್ರಲ್ಲಿ ತಪ್ಪೇನು ಹೇಳೋ ಅಣ್ಣ ಅಲ್ವಾ? ಓಹೋ. ಅದರಲ್ಲೂ ಸಹಿತ ಹಾ ಆಗಿದ್ದಾರು ಯಾರು? ಸೋದರತ್ತೆಯ ಮಗನ ಜೊತೆ ಮದುವೆ ಆಗಿದ್ದಾರೆ. ಹೌದು, ಕುಂತಿಯ ಮಗನಲ್ವೇ? ವಸುದೇವನ ತಂಗಿ ತಂಗಿ ಅಲ್ವಾ? ಮಗ ಆಗಿರುವಾಗ ಹಾ. ನಮ್ಮಲ್ಲೇ ಮದುವೆ ಆಗಿದೆ. ಹಾ ಗಂಡು ಬೇರೆ ಒಳ್ಳೆಯವನೇ ಧನುರ್ಧಾರಿ. ಹಾ. ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆದಂತಹ ಒಬ್ಬ ಅರ್ಜುನ ಆಹಾ. ಅಲ್ವಾ? ಇಂಥವನಿಗೆ ಮದುವೆ ಮಾಡಿಕೊಂಡಿದ್ದಾಳೆ ಅಂತಂದ್ರೆ ಮದುವೆ ಆಗಿ ಹೋದ ಮೇಲೆ ಹಾ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳುವುದು ನಮ್ಮ ಒಳ್ಳೆಯದಲ್ಲಿ ಅದರಲ್ಲೇ ಇರುವುದು ನೋಡಿ. ಓಹೋ ಅದನ್ನು ಬಿಟ್ಟು ಯುದ್ಧಕ್ಕೆ ಹೋಗ್ತೇನೆ ಅನ್ನೋದು ಸರಿಯಲ್ಲ. ಓಹೋ ಚಿತ್ತ ಜನ ಪಿತ್ತ ಚೇತ ಜನ ಪಿತ ನಿಂದರು ಹೇಗೆ ಬಲನತ್ಯಧಿಕ ತೋಷದಿ ಸುಭದ್ರೆಯ ಪಾರ್ಥನನು ಸಹ ಮನ್ನಿಸುತ್ತ ಕರೆತಂದು ವಿಭವದಲ್ಲಿ ಕ್ಷೇತ್ರಮಯ ಮಂಟಪದಿ ಕುಳ್ಳಿರಿಸುತ್ತ ಪರಿಣಯವೆಸಗೆ ಸತಿಯರು ಮುಕ್ತಿನಾರತಿ ವಧುವರರಿಗಿತ್ತೆತ್ತಿದರು ನಲಿಯುದರಿ ಚಿತ್ತಜನ ಪಿತ. ಚಿತ್ತಜ ಅಂದ್ರೆ ಮನ್ಮಥ, ಮನಸ್ಸಿನಿಂದ ಹುಟ್ಟಿದವನು. ಅವನ ತಂದೆ ಯಾರು? ವಿಷ್ಣು. ಆ ವಿಷ್ಣುವಿನ ಅವತಾರ ಎಂಬುದಾಗಿ ಇವನನ್ನು ಪೂಜಿಸ್ತಾ ಇದ್ದಾರೆ ಇವತ್ತು ಜನ ಕೃಷ್ಣನ. ಹಾಗಾಗಿ ಈ ಕೃಷ್ಣ ಹೇಳಿದ್ದು ಸರಿ ಅಂತ ಕಾಣ್ತದೆ. ಯಾಕಂದ್ರೆ ಇವತ್ತಿನ ಕಾಲ ಬದಲಾಗಿದೆ. ಮೊದಲು ಈ ರೀತಿಯಾಗಿ ನಡೀತಾ ಇರಲಿಲ್ಲ. ಇವತ್ತು ಪ್ರೇಮ ವಿವಾಹಗಳೇ ಜಾಸ್ತಿ. ಅವರವರಿಗೆ ಇಚ್ಛೆ ಇದ್ರೆ ನಾವು ಇಲ್ಲ ಅಂತ ಹೇಳಿಕ್ಕಾಗ್ತದೆ. ಅಷ್ಟೇ ಅಲ್ಲ, ಇನ್ನೊಂದಿದೆ ನೋಡಿ. ಇವತ್ತು ಈ ನಡೆದದ್ದೆಲ್ಲ ಎಲ್ಲ ಕಡೆ ವಾರ್ತೆ ಹೋಗಿಬಿಟ್ಟಿದೆ. ನಾಳೆ ನಾನು ಇವಳನ್ನು ಯೋಧನಿಗೆ ಮದುವೆ ಮಾಡಿ ಬಿಟ್ರೆ ನಾಳೆ ಜನ ಎಲ್ಲ ಮಾತಾಡ್ಕೊಳ್ಳಿಕ್ಕೆ ಉಂಟು, ಹೀಗೆಲ್ಲ ಆಗಿದೆ ಅಂತ. ಯಾಕೆ ಅದೆಲ್ಲ ಯಾಕೆ? ಅವನು ಹೇಳಿದ್ದೆ ಸರಿ, ಅರ್ಜುನ ನಮಗೆ ಬೇಕಾದವನೇ. ಅದರಿಂದ ಸಂತೋಷದಿಂದ ಈ ಮದುವೆಯನ್ನು ನಾನು ನೆರವೇರಿಸ್ತೇನಂತೆ. ಅಷ್ಟೇ ಅಲ್ಲ, ಭೋಜನದ ವ್ಯವಸ್ಥೆ ಬೇರೆ ಉಂಟು. ನಮ್ಮ ಮಿತ್ರ ಮಂಡಳಿಯವರು ಮಾಡಿದ್ದಾರೆ ಮೃಷ್ಟಾನ್ನ ಭೋಜನ. ಮದುವೆ ಖರ್ಚು ಮದುವೆ ಖರ್ಚು ಉಳಿಯುತ್ತದೆ. ಹಾಗೆಲ್ಲ ಆಗಿ ಎಲ್ಲಿ ಅರ್ಜುನ ಸುಭದ್ರೆ ಬನ್ನಿ, ಇಲ್ಲಿ ಮಂಟಪವನ್ನು ಅಲಂಕರಿಸಿ ಮಂಗಲ್ಯರೇ ಆರತಿಯನ್ನೆತ್ತಿ ಮದುವೆ ಮಾಡಿ ಸರ್ವರಿಗೂ ಮಂಗಳವಾಗಲಿ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ. ಧರೆಯೊಳು ಬೆಸರಾಂತ ವರ ಕಟೀಲ ಕ್ಷೇತ್ರ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಮಹಾಗಣಪಗೆ ನಮ ರಾಮಿಗೆ ಶ್ರೀ ಕೃಷ್ಣನಿಗೆ
ನರಸಿಂಹ ಭಟ್, ಚೆಂಡೆಯಲ್ಲಿ ಶ್ರೀ ಮಧುಸೂದನ್ ಭಟ್, ಹಾಗೆ ಕೃಷ್ಣನಾಗಿ ಶ್ರೀ ರವಿಶಂಕರ್ ಭಟ್, ಅರ್ಜುನನಾಗಿ ಶ್ರೀ ಶ್ರವಣ್ ಭಟ್, ಆಮೇಲೆ ಸುಭದ್ರೆಯಾಗಿ ಹರ್ಷಕುಮಾರ್, ಹಾಗೂ ಬಲರಾಮನಾಗಿ ನಾನು ಗಮನಿಸಿದ್ದಾರೆ.